ಹಾಯ್ ಹಲೋ ಗೈಸ್, ನಮಸ್ತೆ. ನಾನು ನಿಮ್ಮ ಟೆಕ್ ಬ್ರೋ. ಒನ್ ಪ್ಲಸ್ ಕಂಪನಿಯವರು ಇತ್ತೀಚೆಗಷ್ಟೇ OnePlus 13R+13 ಅನ್ನೋ ಮಾಡೆಲ್ಸನ್ನು ಲಾಂಚ್ ಮಾಡಿದರು. ಅದು ಕೂಡ ಮಾರ್ಕೆಟ್ನಲ್ಲಿ ಒಂದು ತುಂಬ ಒಳ್ಳೆ ಹೆಸರನ್ನೇ ಮಾಡಿತ್ತು ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿ OnePlusನವರು ಈಗ ಇನ್ನೊಂದು ಹೊಸ ಮಾಡೆಲನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಆ ಮಾಡೆಲ್ ಯಾವುದಪ್ಪ ಅಂತ ಅಂದರೆ OnePlus 13S ಅಂತ. ಇನ್ನು ಈ ಫೋನಲ್ಲಿ ಇವರು ಹೊಸದಾಗಿ ಏನೇನು ಫೀಚರ್ಸ್ನ ಕೊಟ್ಟಿದ್ದಾರೆ ಹಾಗೂ ಇನ್ನೂ ಎಕ್ಸ್ಟ್ರಾ ಏನೇನು ಕೊಡ್ಬೋದಿತ್ತು, ಇನ್ನೂ ಹಲವಾರು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತಲೂ ಮುಂಚೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ. ಈ OnePlus 13S ಫೋನನ್ನು ಜೂನ್ 5, 2025 ಅಫಿಷಿಯಲ್ ಆಗಿ ಲಾಂಚ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಹಾಗೂ ಈ ಫೋನಲ್ಲಿ ನಿಮಗೆ ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಆಂಡ್ರಾಯ್ಡ್ V15 ವರ್ಷನನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದು ಒಂದು ಬೆಸ್ಟು ಅಪ್ಡೇಟ್ ಅಂತಲೇ ಹೇಳ್ಬೋದು. ನಾರ್ಮಲ್ ಆಗಿ ನಿಮಗೆ 2025ಕ್ಕೆ ಬಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ ಆಂಡ್ರಾಯ್ಡ್ V15 ವರ್ಷನೇ ಇದೆ. ಅದೇ ರೀತಿ ಈ OnePlus ಫೋನಲ್ಲೂ ಕೂಡ ಆಂಡ್ರಾಯ್ಡ್ V15 ವರ್ಷನನ್ನೇ ಯೂಸ್ ಮಾಡ್ಕೊಂಡಿದ್ದಾನೆ. ಇದರಿಂದ ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನೀವು 14ನಲ್ಲಿ ಯೂಸ್ ಮಾಡ್ತಿದ್ದ ಫೀಲೇ ಬೇರೆ, ಹಾಗೂ ಈ V15 ಆಂಡ್ರಾಯ್ಡ್ ವರ್ಷನ್ನಲ್ಲಿ ಯೂಸ್ ಮಾಡೋ ಫೀಲೇ ನಿಮಗೆ ಬೇರೆ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೂ ನಿಮಗೆ ಬೆಸ್ಟು AI ಫೀಚರ್ಸನ್ನು ಈ ಆಂಡ್ರಾಯ್ಡ್ V15 ವರ್ಷನಲ್ಲೇ ಬಿಡ್ತಾನೆ. AI ಎರೇಸ್ ಆಗಿರ್ಬೋದು, AI ಡಾಕ್ಯುಮೆಂಟ್ಸು, AI ಕಾಲ್ ಟ್ರಾನ್ಸ್ಲೇಷನ್ನು, ಸರ್ಕಲ್ ಟು ಸರ್ಚು, AI ನೋಟ್ ಅಸಿಸ್ಟು, AI ಟ್ರಾನ್ಸ್ಕ್ರಿಪ್ಟು, ಇನ್ನೂ ಹಲವಾರು AI ಫೀಚರನ್ನು ಈ ಆಂಡ್ರಾಯ್ಡ್ V15 ವರ್ಷನಲ್ಲಿ ಕೊಡ್ತಾರೆ. ಹಾಗೂ ನಿಮಗೆ 4 ವರ್ಷಗಳ ಕಾಲ OS ಅಪ್ಡೇಟ್ ಹಾಗೂ 6 ವರ್ಷಗಳ ಕಾಲ ಸೆಕ್ಯೂರಿಟಿ ಅಪ್ಡೇಟನ್ನು ಈ ಫೋನಿನಲ್ಲಿ ಕೊಡ್ತಾ ಇದ್ದಾನೆ. ಇದಾದ ನಂತರ ನಾವು ಈಗ ಈ ಫೋನಿನ ಪರ್ಫಾರ್ಮೆನ್ಸ್ನ ಬಗ್ಗೆ ಮಾತನಾಡೋಣ. ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 8 Elite ಅನ್ನೋ ಒಂದು ಒಳ್ಳೆ ಪ್ರೊಸೆಸರ್ನ ಯೂಸ್ ಮಾಡಿದ್ದಾನೆ. ಈ ಬಡ್ಜೆಟ್ನಲ್ಲಿ ನಿಮಗೆ ಒಂದು ಒಳ್ಳೆ ಪ್ರೊಸೆಸರ್ನ ಯೂಸ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತಂದರೆ ಈ ಸ್ನ್ಯಾಪ್ಡ್ರಾಗನ್ 8 Elite ಎಡಿಷನ್ ಇದೆಯಲ್ಲ ಚಿಪ್ಸೆಟ್ಟು, ಇದರಲ್ಲಿ ನೀವು ಫೋನನ್ನು ನೀವು ಎಷ್ಟೇ ಗೇಮ್ ಮಾಡೋದು ಯಾವುದೇ ಕಾರಣಕ್ಕೂ ಫೋನ್ ಹ್ಯಾಂಗ್ ಆಗಲ್ಲ ಗುರು. ಹಾಗೂ ನೀವು ಎಷ್ಟನ್ನ ಫೋಟೋ ತಗೊಳ್ಳಿ, ಎಷ್ಟನ್ನ ವಿಡಿಯೋ ಮಾಡ್ಕೊಳ್ಳಿ, ಫೋನ್ ಒಂಚೂರು ಸ್ಲೋ ಆಗೋದು ಆ ಥರ ಯಾವುದೇ ರೀತಿಯ ಪ್ರಾಬ್ಲಮ್ ಅನ್ನೋದು ಈ ಪ್ರೊಸೆಸರ್ ಇದೆಯಲ್ಲ ಇದು ಕೊಡೋಲ್ಲ. ತುಂಬ ಬೆಸ್ಟು ಈ ಪ್ರೊಸೆಸರು ಕೊಡುತ್ತೆ. ಇನ್ನು ಈ ಫೋನಿನ ಡಿಸ್ಪ್ಲೇ ಬಗ್ಗೆ ನಾವೀಗ ಮಾತನಾಡೋಣ. ಇನ್ನು ಈ ಫೋನಲ್ಲಿ ನಿಮಗೆ ಪ್ರೋ XDR LTPO ಅನ್ನೋ ಒಂದು ಒಳ್ಳೆ ಡಿಸ್ಪ್ಲೇನ ಕೊಡ್ತಾ ಇದ್ದಾನೆ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಈ ಫೋನಿನ ಸ್ಕ್ರೀನ್ ಸೈಜ್ ಎಷ್ಟಿದೆಯಪ್ಪ ಅಂತಂದರೆ 6.32 ಇಂಚಸ್ನ ಒಂದು ಸ್ಕ್ರೀನ್ ಸೈಜನ್ನು ಈ ಫೋನ್ ಹೊಂದಿದೆ. ನೀವು ಕೈನಲ್ಲಿ ಈ ಫೋನನ್ನು ಹಿಡ್ಕೊಂಡ್ರೆ ನಿಮಗೆ ಸೇಮ್ ಐಫೋನ್ ಫೀಲನ್ನು ಈ ಫೋನು ಕೊಡುತ್ತೆ. ಏನಕ್ಕಪ್ಪ ಅಂತಂದರೆ ಅಷ್ಟು ಚಿಕ್ಕದಾಗಿದೆ ಈ ಫೋನು. ಇನ್ನು ಈ ಫೋನಿನ ಪೀಕ್ ಬ್ರೈಟ್ನೆಸ್ ನೋಡೋದಾದ್ರೆ ನಿಮಗೆ 1600 ನಿಟ್ಸ್ನ ಒಂದು ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿದೆ. ಪೀಕ್ ಬ್ರೈಟ್ನೆಸ್ ಅಂದರೆ ಏನಪ್ಪ ಅಂತಂದರೆ ನೀವು ಬಿಸಿಲಿನಲ್ಲಿ ಫೋನ್ನ ಯೂಸ್ ಮಾಡ್ತಿದ್ರೆ ಬ್ರೈಟ್ನೆಸ್ ಜಾಸ್ತಿ ಇದ್ದಷ್ಟು ನಿಮಗೆ ಬಿಸಿಲಲ್ಲಿ ಯೂಸ್ ಮಾಡ್ತಿರೋ ಫೀಲು ಸಿಗಲ್ಲ. ಆದರೆ ಬ್ರೈಟ್ನೆಸ್ ಏನೋ ಕಡಿಮೆ ಇದ್ದರೆ ನೀವು ಬಿಸಿಲಿಗೆ ಹೋಗಿ ಫೋನ್ನ ಯೂಸ್ ಮಾಡಿದ್ರೆ ನಿಮ್ಮ ಫೋನು ಕಾಣಿಸೋಲ್ಲ, ತುಂಬ ಡಲ್ ಥರ ಕಾಣುತ್ತೆ. ನನಗೆ ಈ ನೀಡ್ಸ್ ನೋಡ್ರೆ ಇನ್ನು ಸ್ವಲ್ಪ ಪೀಕ್ ಬ್ರೈಟ್ನೆಸ್ನ ಜಾಸ್ತಿ ಕೊಡ್ಬೋದಿತ್ತೇನೋ ಅಂತ ನನ್ನ ಒಂದು ಕ್ವಶನ್ ಇದೆ. ಅದು ಬಿಟ್ಟರೆ ಇದೆಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಇನ್ನು ಈ ಫೋನ್ನ ರಿಫ್ರೆಶ್ ರೇಟ್ ನೋಡೋದಾದ್ರೆ ನಿಮಗೆ 120 Hzನ ಒಂದು ಒಳ್ಳೆ ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾನೆ. ರಿಫ್ರೆಶ್ ರೇಟ್ ಅಂದರೆ ಏನಪ್ಪ ಅಂತಂದರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದಾಗ ಕ್ವಿಕ್ಕಾಗಿ ಬೇಗನೆ ವರ್ಕ್ ಆಗುತ್ತೆ. ಈ ರಿಫ್ರೆಶ್ ರೇಟು ಅದಕ್ಕೆ ಹೆಲ್ಪನ್ನು ಮಾಡುತ್ತೆ. ನಾರ್ಮಲಾಗಿ ನಿಮಗೆ 3 ರೀತಿಯ ರಿಫ್ರೆಶ್ ರೇಟ್ ಸಿಗುತ್ತೆ: 30 Hz, 90 Hz, 120 Hz. ಈ ಫೋನಲ್ಲಿ 120 Hz ರಿಫ್ರೆಶ್ ರೇಟನ್ನು ಯೂಸ್ ಮಾಡೋದ್ರಿಂದ ನೀವು ಯಾವುದೇ ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ಕ್ವಿಕ್ಕಾಗಿ ಅಪ್ಲಿಕೇಶನ್ಗಳು ಓಪನ್ ಆಗುತ್ತೆ ಹಾಗೂ ಫೋನು ಕ್ವಿಕ್ಕಾಗಿ ವರ್ಕ್ ಆಗುತ್ತೆ. ಹಾಗೂ ಈ ಫೋನಿನಲ್ಲಿ ಮೇಲ್ಗಡೆ ನಿಮಗೆ ಒಂದು ಡಿಸ್ಪ್ಲೇನ ಮೇಲ್ಗಡೆ ನಿಮಗೆ ಗೊರಿಲ್ಲಾ ಗ್ಲಾಸನ್ನು ಯೂಸ್ ಮಾಡಿದ್ದಾನೆ ಪ್ರೊಟೆಕ್ಷನ್ಗೋಸ್ಕರ. ಅಂದರೆ ಇನ್ ಕೇಸ್ ಏನೋ ನಿಮ್ಮ ಫೋನು ಕೆಳಗಡೆ ಬಿದ್ದರೂ ಕೂಡ ಪ್ರೊಟೆಕ್ಷನ್ ಇರಲಿ ಅಂತ ಒಂದು ಕಾರಣಕ್ಕೆ ಇವನು ಒಂದು ಒಳ್ಳೆ 7i ಅನ್ನೋ ಒಂದು ಗೊರಿಲ್ಲಾ ಗ್ಲಾಸನ್ನು ಯೂಸ್ ಮಾಡಿದ್ದಾನೆ. ಹಾಗೂ ನಿಮ್ಗೆ ಈ ಫೋನಿನ ಡಿಸ್ಪ್ಲೇನು ಪಂಚೋಲ್ ಡಿಸ್ಪ್ಲೇನಾಗಿ ಕೊಟ್ಟಿದ್ದಾನೆ. ಪಂಚೋಲ್ ಅಂತಂದರೆ ಮೇಲ್ಗಡೆ ನಿಮಗೆ ಒಂದು ಹೋಲ್ ರೀತಿ ಇರುತ್ತಲ್ಲ, ಆ ರೀತಿ ಒಂದು ಪಂಚೋಲ್ ಡಿಸ್ಪ್ಲೇನ ಕೊಟ್ಟಿದ್ದಾನೆ. ಇನ್ನು ಈ ಫೋನ್ನ ಡಿಸೈನ್ನ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಿನ ಹೈಟ್ ಬಂದ್ಬಿಟ್ಟು ನಿಮಗೆ 150.8 mm ಒಂದು ಹೈಟನ್ನು ಹೊಂದಿದೆ. ಹಾಗೂ ಈ ಫೋನಿನ ವಿಡ್ತ್ ಬಂದ್ಬಿಟ್ಟು 71.7 mm ಒಂದು ವಿಡ್ತನ್ನು ಹೊಂದಿದೆ. ಇನ್ನು ಈ ಫೋನಿನ ಥಿಕ್ನೆಸ್ ಎಷ್ಟಿದೆ ಅಂತಂದರೆ 8.2 mm ಒಂದು ಥಿಕ್ನೆಸ್ಸನ್ನು ಹೊಂದಿದೆ. ಹಾಗೂ ಈ ಫೋನಿನ ತೂಕ ಎಷ್ಟಿದೆ ಅಂತಂದರೆ
185 ಗ್ರಾಮ್ಸ್ನ ಒಂದು ತೂಕ ನಂದಿದೆ. ಅಂದರೆ ನಿಮಗೆ ವೆಯ್ಟ್ಲೆಸ್ ಆಗಿ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಐಫೋನ್ ಯಾವ ರೀತಿ ಫೀಲ್ ಕೊಡುತ್ತೋ ಸೈಜಲ್ಲಾಗಲಿ ವೆಯ್ಟಲ್ಲಾಗಲಿ ಸೇಮ್ ಅದೇ ರೀತಿ ಇದು ಕೂಡ ಒಂದು ಬೆಸ್ಟ್ ಫೀಲನ್ನು ನಿಮಗೆ ಕೊಡುತ್ತೆ. ಇನ್ನು IP65ನ ಒಂದು ಸ್ಪ್ಲಾಶ್ ಪ್ರೂಫ್ ಹಾಗೂ ಡಸ್ಟ್ ಪ್ರೂಫನ್ನು ಕೊಟ್ಟಿದ್ದಾನೆ. ನಾರ್ಮಲ್ ಆಗಿ ನಿಮ್ಮ ಫೋನಲ್ಲಿ ಸಣ್ಣ ಸಣ್ಣ ಧೂಳಿನ ಕಣಗಳು ಹೋಗಲು ಸಾಧ್ಯವಾಗುವುದಿಲ್ಲ. ಆ ರೀತಿ ಇವನು ಒಂದು IP65ನ ಕೊಟ್ಟಿದ್ದಾನೆ. ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಇವನು IP69 ಅನ್ನೋದನ್ನ ಕೊಡ್ಬೋದಿತ್ತು. ಏನಕ್ಕಪ್ಪ ಅಂತಂದರೆ ಈಗ ವಿವೋ ಓಪನ್ ಅವರೆಲ್ಲ ಆಲ್ಮೋಸ್ಟ್ ಒಂದು 30,000-35,000 ಫೋನ್ಗೆಲ್ಲ ಅವರು IP69 ವಾಟರ್ ಪ್ರೂಫನ್ನು ಕೊಡ್ತಿದ್ದಾನೆ. ಇವರು ಬರೀ IP65ನ ಒಂದು ಸ್ಪ್ಲಾಶ್ ಪ್ರೂಫ್ ಹಾಗೂ ಡಸ್ಟ್ ಪ್ರೂಫನ್ನು ಕೊಟ್ಟಿದ್ದಾರೆ. ಈ IP ರೇಟಿಂಗ್ ಅನ್ನೋದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದರೆ ಈ ಫೋನು ಇನ್ನೂ ಮಾರ್ಕೆಟಲ್ಲಿ ಒಳ್ಳೆ ಹೆಸರು ಮಾಡ್ತಿದ್ದೇನೋ ಅಂತ ನನ್ನ ಒಂದು ಅನಿಸಿಕೆ. ಇದಾದ ನಂತರ ನಾವು ಈ ಫೋನ್ನ ಕ್ಯಾಮ್ರಾದ ಬಗ್ಗೆ ಮಾತಾಡೋಣ. ಬ್ಯಾಕ್ ಸೈಡ್ ನೀವು ನೋಡೋದಾದ್ರೆ ನಿಮಗೆ ಎರಡು ರೀತಿಯ ಕ್ಯಾಮ್ರಾಗಳು ನೋಡ ಸಿಗುತ್ತವೆ. ಮೊದಲನೇ ಕ್ಯಾಮ್ರಾ ಬಂದ್ಬಿಟ್ಟು 50 MP ಒಂದು ವೈಡ್ ಆ್ಯಂಗಲ್ ಕ್ಯಾಮ್ರಾ ಸಿಗುತ್ತೆ. ಹಾಗೂ ಇನ್ನೊಂದು 50 MP ಟೆಲಿಫೋಟೋ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಈ ಟೆಲಿಫೋಟೋ ಕ್ಯಾಮ್ರಾ ಅಂದರೆ ಏನಪ್ಪ ಅಂತಂದರೆ ನೀವು ಎಷ್ಟೇ ಝೂಮ್ ಮಾಡಿ ಫೋಟೋ ತೆಗೆದು ನೀವು ಬ್ಲರ್ ಅನ್ನೋದು ಬರೋಲ್ಲ. ತುಂಬ ಕ್ಲಾರಿಟಿ ಅನ್ನೋದನ್ನ ಈ ಟೆಲಿಫೋಟೋ ಕೊಡುತ್ತೆ ನಿಮಗೆ. ಹಾಗೂ ಬ್ಯಾಕ್ ಸೈಡ್ನಲ್ಲಿ ನಿಮಗೆ ಒಂದು 2 ಲೈಟ್ ಕೂಡ ನೋಡ ಸಿಗುತ್ತದೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ನೋಡೋದಾದರೆ ನಿಮಗೆ ಒಂದು 32 MP ವೈಲ್ಡ್ ಆ್ಯಂಗಲ್ ಕ್ಯಾಮ್ರಾ ನಿಮಗೆ ನೋಡ ಸಿಗುತ್ತದೆ. ಫ್ರಂಟ್ ಕ್ಯಾಮ್ರಾ ಹೋಲಿಸ್ಕೊಂಡ್ರೆ ಫ್ರಂಟಲ್ಲೂ ಕೂಡ ಒಂದು 50 MP ಕೊಡ್ಬೋದಿತ್ತು ಈ ಬಡ್ಜೆಟ್ಗೆ. ಅದೇ ಬೇರೆ ಮಾಡಲ್ಸ್ಗೆ ಹೋದ್ರೆ ನಿಮಗೆ ಆರಾಮಾಗಿ 50 MP ಫ್ರಂಟಲ್ಲೂ ಕೂಡ ಕೊಡ್ತಾ ಇದ್ದಾನೆ. ಇವನು ಕೂಡ ಫ್ರಂಟಲ್ಲೂ ಕೂಡ 50 MP ಕೊಡ್ಬೋದಿತ್ತೇನೋ. ಇನ್ನು ಈ ಫೋನಿನ ಬ್ಯಾಟರಿ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಲ್ಲಿ ನಿಮಗೆ 5850 mAh ಅಂದರೆ 5850 mAhನ ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿಯನ್ನು ಕೊಟ್ಟಿದ್ದಾನೆ. ಹಾಗೂ 80 ವಾಟ್ಸ್ನ ಒಂದು ಸೂಪರ್ ಚಾರ್ಜಿಂಗನ್ನು ಕೊಡ್ತಾ ಇದ್ದಾನೆ. ಇದು ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. OnePlus ಯೂಸರ್ಸ್ಗೆ ಒಂದು ಒಳ್ಳೆ ಬ್ಯಾಟ್ರಿಯನ್ನು ಕೊಟ್ಟಿದ್ದಾನೆ. ಹಾಗೂ ಒಂದು ತುಂಬ ಒಳ್ಳೆಯ ಸ್ಪೀಡ್ ಚಾರ್ಜಿಂಗನ್ನು ಕೂಡ ಕೊಟ್ಟಿದ್ದಾನೆ. ಬ್ಯಾಟ್ರಿ ಲೈಫ್ ನಿಮಗೆ ತುಂಬ ಜಾಸ್ತಿನೇ ಬರುತ್ತೆ. ಇನ್ನು ಈ ಫೋನಿನ ಸ್ಟೋರೇಜ್ನ ಬಗ್ಗೆ ನಾವು ಮಾತನಾಡೋಣ. ಈ ಫೋನಲ್ಲಿ ನಿಮಗೆ 2 ವೇರಿಯಂಟ್ಗಳು ಸಿಗುತ್ತೆ. ಮೊದಲನೇ ವೇರಿಯಂಟ್ ಏನು ಬಂದ್ಬಿಟ್ಟು 12-256. ಎರಡನೇ ವೇರಿಯಂಟ್ ಯಾವುದಪ್ಪ ಅಂತಂದರೆ 12/512ನ 2 ವೇರಿಯಂಟ್ಗಳನ್ನ ಈ ಫೋನಲ್ಲಿ ಕೊಟ್ಟಿದ್ದಾನೆ. ಹಾಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಂಥ ಯಾವುದೇ ಆಪ್ಷನನ್ನು ಈ ಫೋನಲ್ಲಿ ನಿಮಗೆ ಕೊಟ್ಟಿಲ್ಲ. ಇನ್ನು ಈ ಫೋನಿನ ನೆಟ್ವರ್ಕ್ ಹಾಗೂ ಕನೆಕ್ಟಿವಿಟಿ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಲ್ಲಿ ನೀವು ಆರಾಮಾಗಿ 2 ನ್ಯಾನೋ ಸಿಮ್ಗಳನ್ನ ಹಾಕ್ಕೊಂಡು ಯೂಸ್ ಮಾಡಬಹುದು. ಇನ್ನು ಇದು ಯಾವ ನೆಟ್ವರ್ಕ್ಗೆ ಸಪೋರ್ಟ್ ಮಾಡುತ್ತಪ್ಪ ಅಂತಂದರೆ 4G 5G 2 ನೆಟ್ವರ್ಕ್ಗಳಿಗೂ ಕೂಡ ಸಪೋರ್ಟನ್ನು ಮಾಡುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಬಗ್ಗೆ ಮಾತನಾಡೋದ್ರೆ V6.0ನ ಒಂದು ಬ್ಲೂಟೂತ್ ಕನೆಕ್ಟಿವಿಟಿಯನ್ನು ಹೊಂದಿದೆ. ಹಾಗೂ ಈ ಫೋನಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ಸನ್ನು ಯೂಸ್ ಮಾಡಿದ್ದು USB Type-Cಯ ಒಂದು ಆಡಿಯೋ ಜಾಕನ್ನು ಕೂಡ ಕೊಟ್ಟಿದ್ದಾರೆ. ಫೈನಲ್ ಆಗಿ ನಾವು ಈ ಫೋನಿನ ಫಿಂಗರ್ ಪ್ರಿಂಟ್ ಬಗ್ಗೆ ನಾವೀಗ ಮಾತನಾಡೋಣ. ಈ ಫೋನಲ್ಲಿ ನಿಮಗೆ ಆನ್ ಸ್ಕ್ರೀನ್ನ ಒಂದು ಆಪ್ಟಿಕಲ್ ಫಿಂಗರ್ ಪ್ರಿಂಟನ್ನು ಕೊಟ್ಟಿದ್ದಾರೆ. ಅಂದರೆ ಇನ್ ಡಿಸ್ಪ್ಲೇಯ ಒಂದು ಫಿಂಗರ್ ಪ್ರಿಂಟನ್ನು ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು. ನಾನು ಈ ಫೋನಿನ ಫ್ಯೂಚರ್ಸು ಎಲ್ಲವನ್ನು ಕೂಡ ಹೇಳಿದ್ದೀನಿ. ಆದರೆ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಓಡ್ತಿರ್ಬೋದು, ಇದ್ರ ಪ್ರೈಸ್ ಯಾವ ಬೆಲೆಯಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿರ್ಬೋದು. ಅರೌಂಡ್ ನಿಮಗೆ ಒಂದು 45,000 ಒಳಗಡೆ ಸಿಗ್ಬೋದು ಅಂತ ನಾನು ಗೆಸ್ ಮಾಡಿದ್ದೀನಿ. ನೋಡೋಣ ಎಷ್ಟಕ್ಕೆ ಸಿಗುತ್ತೆ ಅಂತ. ಇನ್ನು ಈ ಫೋನಿನ ಬಾಕ್ಸನ್ನು ನೀವು ಅನ್ಬಾಕ್ಸ್ ಮಾಡಿದ್ರೆ ನಿಮಗೆ ಮೊದಲನೇದಾಗಿ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ. ಇದಾದ ನಂತರ ಅದರ ಒಳಗಡೆ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ ಫೋನಲ್ಲಿ ನೀವು ಬ್ಯಾಕ್ ಪ್ಯಾನಲನ್ನು ನೋಡೋದಾದರೆ ಒಂದು ಬಿಲ್ಡು ಕ್ವಾಲಿಟಿಯನ್ನು ತುಂಬ ಹೈಜೆನಿಕ್ಕಿಗಾಗಿ ತುಂಬ ಪರ್ಫೆಕ್ಟಾಗಿ ಕೊಟ್ಟಿದ್ದಾನೆ. ಐಫೋನ್ ಫೀಲನ್ನು ಈ ಬ್ಯಾಕ್ ಪ್ಯಾನಲ್ಲು ಕೊಡುತ್ತೆ. ತುಂಬ ಒಳ್ಳೆ ಮೆಟೀರಿಯಲ್ನ ಯೂಸ್ ಮಾಡಿದ್ದಾನೆ ಬ್ಯಾಕ್ ಪ್ಯಾನಲ್ಗೆ. ಹಾಗೂ ಇದಾದ ನಂತರ ನಿಮ್ಮ ಬಾಕ್ಸ್ ಒಳಗಡೆ ಒಂದು 80 ವಾಟ್ಸ್ನ ಸ್ಪೀಡ್ ಚಾರ್ಜಿಂಗ್ ಸಿಗುತ್ತೆ. ಹಾಗೂ USB Type-Cಯ ಒಂದು ಕೇಬಲ್ ಕೂಡ ಇರುತ್ತೆ. ಹಾಗೂ ಅದರ ಕೆಳಗಡೆ ಒಂದು ಸಿಮ್ ಇಂಜೆಕ್ಷನ್ ಕೂಡ ನಿಮಗೆ ಸಿಗುತ್ತದೆ. ಈ ಫೋನಲ್ಲಿ ಒಂದು ಹೊಸ ಫೀಚರನ್ನು ಕೊಟ್ಟಿದ್ದಾನೆ. ಆ ಫೀಚರ್ ಏನಪ್ಪ ಅಂತಂದರೆ ಈ ಫೋನಲ್ಲಿ ನಿಮಗೆ ಒಂದು ಆಕ್ಷನ್ ಬಟನನ್ನು ಯೂಸ್ ಮಾಡಿದ್ದಾರೆ. ಈ ಹಿಂದೆ ನೀವು iPhone 16 ಅಥವಾ iPhone ಸೀರೀಸ್ನಲ್ಲಿ ಒಂದು ಆಕ್ಷನ್ ಬಟನನ್ನು ನೋಡಿರ್ತೀರ ಅಲ್ವಾ. ಸೈಲೆಂಟ್ ಮಾಡೋಕ್ಕಾಗಲಿ, ಮ್ಯೂಟ್ ಮಾಡೋಕ್ಕಾಗಲಿ ಅಥವಾ ಕ್ಯಾಮ್ರಾನ ಆನ್ ಮಾಡಿಕೊಂಡು ಝೂಮ್ ಇನ್ ಮಾಡೋಕ್ಕಾಗಲಿ ಒಂದು ಹೊಸ ಆಪ್ಷನನ್ನು iPhone 16ನಲ್ಲಿ ಕೊಟ್ಟಿದ್ದರು. ಅದೇ ರೀತಿ ಈ OnePlus ಅವರು ಕೂಡ ಈ ಒಂದು 13S ಫೋನಿನಲ್ಲಿ ನಿಮಗೆ ಒಂದು ಆಕ್ಷನ್ ಬಟನನ್ನು ಕೊಟ್ಟಿದ್ದಾನೆ. ಆ ಆಕ್ಷನ್ ಬಟನಲ್ಲಿ ಹಲವಾರು ಆಪ್ಷನನ್ನು ಕೊಟ್ಟಿದ್ದಾನೆ. ಕ್ಯಾಮ್ರಾ ಝೂಮಿಂಗ್ ಮಾಡೋದಾಗಿರ್ಬೋದು, ಇನ್ನೂ ಹಲವಾರು ಆಪ್ಷನನ್ನು ಕೊಟ್ಟಿದ್ದಾನೆ. ನೀವು ಆ ಆಪ್ಷನನ್ನು ಯೂಸ್ ಮಾಡಿಕೊಂಡು ಸೈಲೆಂಟ್ ಮಾಡ್ಕೋಬೋದು, ವೈಬ್ರೇಟ್ ಕಿಕ್ಕೋಬೋದು, ಹಾಗೂ ಫೋಟೋಗಳನ್ನು ತಕ್ಕೋಬೋದು. ಇನ್ನೂ ಹಲವಾರು ಆಪ್ಷನ್ನ ಆ ಆಕ್ಷನ್
ಬಟನಿಂದ ನೀವು ಯೂಸ್ ಮಾಡ್ಕೋಬೋದು. ಇದು ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನೋಡೋದ್ರಲ್ಲಿ ವೀಕ್ಷಕರು, ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 13S ಫೋನ್ನ ರಿವ್ಯೂನ ಕೊಟ್ಟಿದ್ದೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಧನ್ಯವಾದಗಳು.